ಬಾರ್ದು ಅಂತ ನಾನು ಹೇಳ್ತೀನಿ. ಈಗ ಮುರಿತಾರೆ, ಇಲ್ಲಿ ಮುರಿದು ಏನ್ ಮಾಡ್ತಾರೆ, ಇದನ್ನ ಎತ್ಕೊಂಡು ಹೋಗಿ ಇದ್ರಲ್ಲಿ ಹೊಡಿತಾರಾ? ಆಯ್ತಾ? ಆ ಥರ ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿ, ಅದು ಡೇಂಜರ್ ಕೆಲಸ. ಏನು ಇದನ್ನ ಮೂಗಲ್ಲಿ ಎತ್ಕೊಂಡು ಹೊಡಿಯೋದು ಅಂದ್ರೆ ಇದರಲ್ಲಿ ಮುಂದೆ ಚೂಪಾಗಿರುತ್ತೆ. ಮೂಗಲ್ಲಿ ಹೊಡೆದಾಗ ಮೂಗಲ್ಲಿ ಮುಂದೆ ಇರ್ತಕ್ಕಂಥ ಒಂದು ನಾಳಗಳು ಇಲ್ಲಿ ಏನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಹೊಡೆದಾಗ ಅಲ್ಲಿ ಗಾಯ ಆಗ್ಬೋದು, ಗಾಯ ಆಗಿ ಸೆಪ್ಟಿಕ್ ಆಗ್ಬೋದು, ಮತ್ತೆ ಮೂಗು ಮುಚ್ಕೋಬೋದು. ಮಾಡಬಾರ್ದು. ರೈಟ್. ಪೂಜೆಗೆ ಉಪಯೋಗಿಸ್ಕೊಳ್ತಾರೆ, ದೇವರಿಗೆ ಇದನ್ನ ಹೊಲಿತಾರೆ. ಎಷ್ಟು ಚೆನ್ನಾಗಿ ಹಾರ ಹೊಲಿತಾರೆ ಗೊತ್ತಾ? ಇದನ್ನ ನೋಡಿದ್ದೀರಾ? ಇದನ್ನ ಇಷ್ಟು ಮಾತ್ರ ಇಟ್ಕೊಂಡು ಇವನ್ನ ಒಂದಕ್ಕೊಂದು ಹೊಲಿತಾರೆ. ಈ ಹೊಲಿದಿರೋ ಹಾರ ಬಹಳ ಚೆನ್ನಾಗಿರುತ್ತೆ, ನೋಡಿದ್ದೀರಾ? ಆಮೇಲೆ ಈ ಎಲೆ ಇದೆಯಲ್ಲ, ಎಲೆ ಏನಕ್ಕೆ ಉಪಯೋಗಿಸ್ತಾರೆ? ಅದಾಯ್ತು, ಮುಗಲ್ ಬಿಡ್ತಾರೆ, ಆಯ್ತು. ಆಮೇಲೆ ಹೇಳಮ್ಮ, ಸರಿ ಹೇಳು. ಚೊಂಬಲ್ಲಿ ನೀರು ತಗೊಂಡು ದೃಷ್ಟಿ ಆಗಿದ್ದಾಗ ಈ ಎಲೆ ತಗೊಂಡು ಎಲೆ ಹಿಂಗ್ ಇಟ್ಕೊಂಡು ಈ ಚೊಂಬನ ಇದ್ಮೇಲೆ ಬೋರ್ಲ್ ಹಾಕಿ ಹಿಂಗ್ ಬೋರ್ಲ್ ಹಾಕ್ತಾರೆ. ರೈಟ್. ಆಮೇಲೆ ಯಾವ್ದಾದ್ರು ನೋವುಗಳಿದೆಯಲ್ಲ, ಕೈಕಾಲು ಇಟ್ಕೊಂಡಿರೋದು ನೋವುಗಳಿರುತ್ತಲ್ಲ, ಪೈನ್ಸು, ಕೈಕಾಲು ಇಟ್ಕೊಂಡಿರೋದು ಎಲ್ಲ ಬಿದ್ದೋಗಿರೋದು ನೋವುಗಳಿರುತ್ತಲ್ಲ, ಆ ನೋವುಗಳಿಗೆ ಉಳ್ಕೋದು ಅಂತೀವಲ್ವ, ಉಳ್ಕಿದಾಗ ಆ ನೋವುಗಳಿಗೆ ಏನು ಮಾಡ್ತಾರೆ ಅಂದರೆ ಇದನ್ನ ಬಾಯಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು, ಕುದೀತಾ ಇರ್ತಕ್ಕಂಥ ನೀರಿಗೆ ಹಾಕ್ಬಿಟ್ಟು, ಬಿಸಿ ಬಿಸಿ ಇರುತ್ತಲ್ಲ ಎಲೆ, ಆ ಬಿಸಿ ಬಿಸಿ ಎಲೆ ಹಿಂಗೆ ಹಾಕ್ಬಿಟ್ಟು ಟೈಟಾಗಿ ಸ್ವಲ್ಪ ಎಲೆ ಟೈಟಾಗಿ ಕಟ್ಟಿಬಿಟ್ರೆ ಆ ಉಳ್ಕಿರೋದು ನೋವು ಇರೋದು ಇರುತ್ತಲ್ಲ, ಆ ನೋವಿಗೆ ಭಾಳ ಒಳ್ಳೆಯದು. ಆಯ್ತಾ? ಮನೆಗಳಲ್ಲಿ ಕೇಳಿ ಮಾಡ್ತಾ ಇರ್ಬೇಕು ಅವಾಗ. ನೋಡಿಲಿ ಹೂವು ಹೆಂಗಿದೆ ನೋಡಿ, ಶನಿಕಾಯಿ ಹೆಟ್ಲು ಅಂತೀವಲ್ವಾ, ಕಡಲೆಕಾಯಿ ಗಿಡ್ತಾರನೇ ಇದೆ. ಅದಕ್ಕೆ ಇದನ್ನ ಎರಿ ಶನಿ ಸೆಟ್ಟು ಅಂತಾರೆ. ಎರಿ ಶನಿ ಸೆಟ್ಟು ಹುಚ್ಚು ಕಡಲೆ ಗಿಡ ಏನ್ ಕರೀತಾರೆ? ಹುಚ್ಚು ಕಡಲೆ ಗಿಡ. ಇಲ್ಲೊಂದು ಗಿಡ ಇದೆ, ಅದಲ್ಲ. ಈ ಕಡೆ ಬನ್ನಿ. ಇದೇನು ಗಿಡ ಇದು? ಮುಳ್ಳುಗಿಡ. ಅಂದ್ರೆ ಮುಳ್ಳಿದ್ರೆ ಮುಳ್ಳುಗಿಡನಾ? ಮುಳ್ಳಿರೋವೆಲ್ಲ ಮುಳ್ಳುಗಿಡನಾ? ಕೆಸರಿಲ್ವಾ? ಇದೇನು ಗಿಡ ಇದು? ಅಲ್ಲಿ ಮರಗಳಿದೆ, ಏನ್ ಮರಗಳು? ಜಾಲಿ ಮರ. ಏನು ಉಪಯೋಗ ಅದರಲ್ಲಿ? ಕಾಯಿಗಳು ಬಿಡುತ್ತೆ. ಕಾಯಿಗಳು ಏನಾಗುತ್ತೆ? ಏನ್ ಮಾಡ್ತಾರೆ? ಮಾತಾಡ್ರೋ. ಯಾಕೆ ಮಾತಾಡಲ್ಲ ನೀವು? ನಿಮ್ಗೆ ಏನ್ ಗೊತ್ತಿದೆ ಅದು ಹೇಳಿ. ಆ ಮರದಲ್ಲಿ ಏನು ಉಪಯೋಗ ಗೊತ್ತಿಲ್ಲ ನಿಮ್ಗೆ? ವೆರಿ ಗುಡ್. ಕೆಲವರು ಆ ಮುಳ್ಳನ್ನ ಮೂಗು ಚುಚ್ಚಕ್ಕೆ ಕಿವಿ ಚುಚ್ಚ ಉಪಯೋಗಿಸ್ಕೊಳ್ತಾರೆ, ಆದ್ರೆ ಡೇಂಜರ್, ತಪ್ಪದು. ಯಾಕೆ? ಆ ಮುಳ್ಳು ಅಲ್ಲೇ ಚುಚ್ಕೊಂಡ್ಬಿಟ್ಟು ಅಲ್ಲೇ ಇದ್ಬಿಟ್ರೆ ಸೆಪ್ಟಿಕ್ ಆಗಿಬಿಟ್ಟು ಗಾಯಗಳಾಗುತ್ತೆ. ಆ ಮುಳ್ಳನ್ನು ಮಾಡಬಾರ್ದು. ರೈಟ್. ಆಮೇಲೆ ಇನ್ನೇನು ಉಪಯೋಗ? ಅದನ್ನ ಕೊಯ್ದು ಇದ್ಬರುತ್ತಲ್ವಾ ಪೀಸ್ಗಳು, ಅದನ್ನ ಮನೆಗಳಿಗೆ ಕಿಟಕಿಗಳು ಬಾಗಿಲುಗಳು ಮಾಡೋಕೆ ಉಪಯೋಗಿಸ್ತಾರೆ. ಹೌದಾ? ಆ ಕಾಯಿಗಳು ಹೇಳ್ದಲ್ಲ ನೀನು, ಆ ಕಾಯಿಗಳು ಏನು ತಿನ್ನುತ್ತೇವ? ಆ ಕಾಯಿಗಳು ಏನು ತಿನ್ನುತ್ತೋ? ಮೇಕೆ ಮತ್ತು ಕುರಿಗಳಿಗೆ ಆ ಕಾಯಿಗಳನ್ನ ಇರ್ತಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಮ ಮನೆಗಳಲ್ಲಿ ಕೇಳಿ, ನಿಮ್ಮ ತಾತ ನಿಮ್ಮ ಅಜ್ಜಿನ ಕೇಳಿ, ಆ ಕಾಯಿಗಳಲ್ಲಿ ಆ ಕಾಯಿ ಕಿತ್ಕೊಂಡ್ಬಂದು ಕಾಡಿಗೆ ಮಾಡ್ತಾ ಇದ್ವಿ. ಕಾಟಿಗೆ ಗೊತ್ತಾ? ಹ್ಞೂ ಅಂತ ಗೊತ್ತಮ್ಮ, ಮಾಡಿದ್ದಾರೆ ಮನೆಗೆ. ಇನ್ನೇನು ಗೊತ್ತು? ಅದು ಹೇಳಿದ್ರ? ಯಾವಾಗ ಹೇಳಿದ್ರು ಏನಂತ ಹೇಳಿದ್ರು? ಹೇಳಮ್ಮ. ಸುಮ್ಮನೆ ಆಗ್ಬಿಡ್ತಾರೆ. ಇವ್ರ ಪ್ರಾಬ್ಲಮ್ ಈಗ. ನೀನು ಹೇಳಿ ಕರೆಕ್ಟ್ ಅಮ್ಮ, ಮನೆಗಳಲ್ಲಿ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಇವಾಗ ಕಾಡಿಗೆ ಇಟ್ಕೊಳ್ತಾ ಇದ್ರಲ್ಲ, ಕಾಡಿಗೆ ಇಟ್ಕೊಳ್ತೀರಾ? ಯಾರು ಇಟ್ಕೊಂಡಿದ್ರಿ? ಇಟ್ಕೊಂಡಿದ್ರಿ? ಇವಾಗಲ್ಲ, ಯಾವಾಗಾದ್ರೂ ಸರಿ ನಾವು ಕಾಡಿಗೆ ಇಟ್ಕೊಂಡಿದ್ವಿ ಅದಕ್ಕೆ ಐತಿ. ಯಾಕೆ ಐತಿರೋದು? ಕಾಡಿಗೆ ಇಟ್ಕೊಂಡಿದ್ದೀರಾ? ಗಣಮಕ್ಳು ಇಟ್ಕೊಂಡಿದ್ದೀರಾ? ವೆರಿ ಗುಡ್. ಚಿಕ್ಕ ಮಗು ಆಗಿದ್ದಾಗ ಇಲ್ಲೊಂದು ಅಲ್ವಾ? ಏನಕ್ಕೆ ಆಗಿರೋದು? ಆಗದೆ ಇಲ್ಲಿ ಅಂತ. ಆ ಕಪ್ಪಗಿರೋದು ಒಂದು ಮಚ್ಚೆ ಇದೆ ಅಂತಂದ್ರೆ ಹಂಗೆ ದೃಷ್ಟಿ ಆಗಲ್ಲ ಅಂತ ಅದಕ್ಕೆ ಇಡ್ತಾ ಇದ್ರು. ಅದಕ್ಕೆ ಇವಾಗ ಯಾವ್ದು ಇಡ್ತಾ ಇದ್ದಾರೆ? ಏನಿಡ್ತಾ ಇದ್ದಾರೆ? ಐಲೈನರ್. ಈಸಿಯಾಗಿ ತಗೊಂಡ್ಬಂದು ಇಷ್ಟು ಏನದು ಪೆನ್ಸಿಲ್ ತರ ಹಂಗೆ ಚಿಕ್ಕ ಇಟ್ಬಿಡು. ಹಿಂದಿನ ಕಾಲದಲ್ಲಿ ಹಂಗಲ್ಲ. ಈ ಕಾಯಿಗಳನ್ನ ಬಜ್ಜಿ ಹೊಡೆದು ಆ ಕಾಯಿಗಳಿಗೆ ಏನನ್ನು ಮಾಡ್ತಾ ಹೀಟ್ ಮಾಡಿ ಬಿಸಿ ಮಾಡಿ ಮಾಡ್ತಾ ಇದ್ರು. ನಿಮ್ಮ ಮನೆಗಳಲ್ಲಿ ಕೇಳಿಬಿಟ್ಟು ಅದನ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ನೀವು ಮಾಡ್ತೀರಾ? ಮಾಡಿಬಿಟ್ಟು ತಗೊಂಡ್ಬಂದು ನಮ್ಗೆ ತೋರಿಸ್ಬೇಕು. ಸರಿನಾ? ಬರ್ರಿ. ಆಗಿರುತ್ತೆ ಅದು. ನಂದನ್, ಡೋಂಟ್ ಗೋ.
ಇದೆಲ್ಲ ಕೆರೆನೇ ಕಣೋ. ಇದನ್ನ ಸ್ಟಾರ್ಟಿಂಗು ಅಲ್ಲಿವರೆಗೂ ಲಾಸ್ಟ್ವರೆಗೂ ಇದೆ. ಯಾಕೆ ಇಲ್ಲಿಗೆ ಹಂಗೆ ನೋಡ್ತಾ ಇದ್ದಾರೆ? ಓಡ್ಬಾರ್ದು, ಯಾರು ಓಡ್ಬಾರ್ದು, ಅಲ್ಲೇ ಇರ್ಬೇಕು, ಅಲ್ಲೇ ಇರ್ಬೇಕು, ಮುಂದಕ್ಕೆ ಹೋಗ್ಬಾರ್ದು. ಓ ಮೈ ಗಾಡ್, ಹೆಂಗಿದೆ ಸರ್, ಬ್ಯೂಟಿಫುಲ್. ಗಿಡ ಕೀಳ್ಬೇಡಿ. ಅವ್ರು ಓಡ್ತಾ ಇದ್ರೆ ಅವ್ರು ಓಡ್ಬೇಡ ಅಂತ ಹೇಳಮ್ಮ. ಯಾಕೆ ಬೆಳೆಯುತ್ತೆ ಅದು? ಏಯ್, ಯಾಕೆ ಬೆಳೆಯುತ್ತೆ ಅದು? ಯಾಕೆ ಬೆಳೆಯುತ್ತೆ? ಯಾಕೆ ಅದು ಬೆಳೆಯೋದಲ್ಲ? ನೀರಲ್ಲಿ ಬೆಳೆಯೋದೆ. ನೀರಲ್ಲಿ ಬೆಳಿಬೇಕಾದ್ರೆ ಅದಕ್ಕೇನೋ ಯಾರಮ್ಮದು ಕತ್ತೆ ಕರಿತೀವಿ. ಇದರಲ್ಲಿ 2 ರೀತಿ ಇದೆ. ಜಂಬಲ್ಲಿ 2 ರೀತಿ. ಒಂದು ಗುಂಡಗಿರೋದು, ಇನ್ನೊಂದು ದಬ್ಬೆ ಜಂಬು. ಇದು ದಬ್ಬೆ ಫ್ಲಾಟ್ ಇದೆಯಲ್ಲ, ಫ್ಲಾಟ್ದು. ಇನ್ನೊಂದು ಬರುತ್ತೆ ಗುಂಡಿಗೆ. ಅಲ್ಲೇ ಜೋಡಿಸಿ, ಅಲ್ಲೇ ಈ ತರ ಗುಂಡಿಗೆ ಬರುತ್ತೆ. ಇನ್ನೊಂದು ಕೆಲವು ಕಡೆ ಇದು ಬೆಳೆಯುತ್ತೆ, ಕೆಲವು ಕಡೆ ಅದು ಬೆಳೆಯುತ್ತೆ. ಈ ಗುಂಡಿಗಿರೋ ಜಂಬಿದೆಯಲ್ಲ, ಇದರಲ್ಲಿ ಚಾಪೆಗಳು ಮಾಡ್ತಾರೆ. ಚಾಪೆ ನಿಮ್ಮ ಮನೆಯಲ್ಲಿ ಚಾಪೆಗಳು ಇದೆಯಲ್ಲ, ದುಂಬದಾಪ್ಲು ಅಂತಾರಲ್ವಾ, ಇದರಲ್ಲಿ ಚಾಪೆಗಳು ಮಾಡ್ತಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗುಡಿಸಲು ಇದೆಯಲ್ಲ, ಗುಡಿಸಲು ಮನೆಗಳು, ಇನ್ನೊಂದು ಕಾಲದಲ್ಲಿ ಗುಡಿಸಲು ಮನೆಗಳಿತ್ತಲ್ಲ, ಗುಡಿಸಲು ಮನೆಗಳಿಗೆ ಮೇಲ್ಗಡೆ ಹಾಕಿರ್ತಾರಲ್ಲ, ಹಾಕೋದಕ್ಕೆ ಇದನ್ನ ಬಳಸ್ತಾ ಇದ್ರು. ಅದು ಕೆಳಗೆ ಮಧ್ಯೆ ಹೂವು ಇಲ್ಲಿ ಬ್ಲಾಕ್ ಆಗಿ ಅಲ್ಲಿ ಬ್ರೌನ್ ಕಲರ್, ಆ ಬ್ರೌನ್ ಕಲರ್ ಹೂವು ಆಟ ಆಡ್ಕೊಳ್ಳೋಕೆ ಬರ್ಕೊಳ್ತಾರೆ. ನಿಮ್ಮಂತ ಚೀಟೆಗಳು ಹುಡುಗರು ಅದು ನಿಂಗೆ ಹೇಳಿದ್ರೆ ಏನೋ ಧೂಳು ತರ, ಹೂವು ತರ, ಧೂಳು ತರ ಎಲ್ಲ ಕಣಗಳಲ್ಲಿ ಬೀಳುತ್ತೆ. ಬನ್ನಿ. ಆಮೆ ಅಲ್ಲ, ಕಲ್ಲೇನು ಅನ್ಸುತ್ತೆ. ಬನ್ನಿ ಕಣ್ ನೀವು ಸಾಕು. ನಡ್ರಿ ಕಮ್ ಮನೋಜ್ ನೋಡಿ. ಯಶ್ ಇನ್ನೊಂದು ದೇಶ ಹಾ ಹೌದು, ಸೂಪರ್ ಆಗಿದೆ. ಡಿಫ್ರೆಂಟ್. ಇದೊಂದು ಡಿಫ್ರೆಂಟ್ ಅಂದ್ರೆ ಆಯ್ತಾ? ಹಿಂದೆ ಬಾ. ಕಲ್ಲು ಕಂಡ್ರು ಅದು. ಬಾರ ಹಿಂದೆ ಬಾಮ್ಮ, ಹಿಂದೆ ಬಾರ. ಆಮೆ ಅಲ್ಲ, ಕಲ್ಲು ಸರ್. ಅಲ್ಲಮ್ಮ, ಆಮೆ ಹಂಗೆ ಕಾಣಿಸುತ್ತೆ. ಹಿಂದೆ ಕಲ್ಲೋದು ಆಮೇಲೆ ಬಮ್ಮ. ಇದರಲ್ಲಿ ಹೂವು ಬರುತ್ತಲ್ಲ, ಯೆಲ್ಲೋ ಕಲರ್ ಹೂವು ಬರುತ್ತಲ್ಲ, ಇದನ್ನ ಟೀ ಮಾಡ್ಕೊಂಡು ಕುಡಿತಾರೆ. ಟೀ ಮಾಡ್ಕೊಂಡು ಟೀ ರೀತಿಯಲ್ಲಿ ಟೀ ಸೊಪ್ಪು ಹಾಕೋ ಬದಲು ಇದನ್ನ ಹಾಕ್ತಿವಿ. ಈ ಹೂವು ಇದೆಯಲ್ಲ, ಇದ್ರಲ್ಲಿ ಬರೋ ಹೂವು ಹಾಕೊಂಡು ಕುಡಿಯೋದ್ರಿಂದ ಕೆಮ್ಮು ನೆಗಡಿ ಇರುತ್ತಲ್ವಾ, ಕೆಮ್ಮು ನೆಗಡಿ ಹೊಟ್ಟೋಗುತ್ತೆ. ಕೆಮ್ಮು ನೆಗಡಿ ಶೀತ ಅಂತ ಏನ್ ಕರಿತೀವಿ, ಹೊಟ್ಟೋಗುತ್ತೆ. ಆರೋಗ್ಯಕ್ಕೆ ಬಹಳ ಒಳ್ಳೇದು. ಏನು ಹೂವು? ತಂಗಿ ಹೂವು ನೋಡಿ, ತಂಗಿ ಹೂವು ಗೊತ್ತಾಗ
ಅವೆಲ್ಲ ಮಾಡಿ ತಿನ್ಬೇಕು, ಅವೆಲ್ಲ ಮಾಡಿ ತಿನ್ಬೇಕು ಅಂತ ಹೇಳ್ತಾ ಇರೋದು. ಮನೆಗಳಲ್ಲಿ ಕೇಳಿ ಅವ್ರು ತರ್ಸ್ಕೋಬೇಕು ಮನೆಗಳಿಂದ, ಸರಿನಾ? ಇನ್ನ ಮಾತಾಡ್ತಾರೆ ಯಾರ ಬಾಯಿ ಕಿವಿ ಮಾತ್ರ ಓಪನ್ ಮಾಡ್ಕೋಬಾರ್ದು. ಯಾರು ಹೆಣ್ಮಕ್ಳು ಬೋರ್ ಮಲಗಿದಾರೋ ಅವರು ಸರಿಯಾಗಿ ಮಲ್ಕೊಡಿ. ಹೆಣ್ಮಕ್ಳು ಕೆಲವರು ಬೋರ್ ಮಲಗಿದಿರಿ, ಬೋರ್ ಮಲಗಿರೋ ಹೆಣ್ಮಕ್ಳು ಸರಿಯಾಗಿ ಮಲ್ಕೊಡಿ. ಹೆಣ್ಮಕ್ಳು ಸ್ಪೆಷಲಿ ಬೋರ್ ಮಲ್ಗೋದು ಅಭ್ಯಾಸ ಮಾಡ್ಕೋಬಾರ್ದು. ಕಣ್ಣನ್ನ ಮೃದುವಾಗಿ ಮುಚ್ಚಿ ನೇರವಾಗಿ ಮಲಗಿ. ಸೊಂಟ ನಿಮ್ಮ ಕತ್ತು ಪಕ್ಕಕ್ಕೆ ಇಟ್ಕೊಂಡು ಮಲಗಿದ್ದೀರಿ ಅಂತಂದ್ರೆ ನಿಮ್ಗೆ ಗೊರಕೆ ಬರುತ್ತೆ. ನಿಮ್ಮ ಮನೆಗಳಲ್ಲಿರೋರಿಗೆ ಗೊರಕೆ ಬರ್ತಾ ಇರುತ್ತೆ. ಗೊರಕೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಕತ್ತನ್ನ ಪಕ್ಕಕ್ಕಾಗಿ ಮಲಗೋದು, ಅಥವಾ ನಮ್ಮ ಕತ್ತಿಗೆ ಹಿಂದೆ ಸಪೋರ್ಟ್ ಕೊಟ್ಟಿರ್ತೀವಿ, ತಲೆದಿಂಬು ಕೊಟ್ಟಿರ್ತಕ್ಕಂಥ ಸಪೋರ್ಟ್ ಹೆಚ್ಚಾಗಿ ಕೊಟ್ಟಿದ್ರೆ, ದೊಡ್ಡದಾಗಿ ಕೊಟ್ಟಿದ್ರೆ ಕತ್ತು ಬೆಂಡ್ ಆಗುತ್ತೆ. ನಮ್ಮ ಗಂಟಲಲ್ಲಿ ಉಸಿರಾಡ್ತಕ್ಕಂಥ ಸಂದರ್ಭದಲ್ಲಿ ಉಸಿರು ಯಾವಾಗ ಫ್ರೀಯಾಗಿ ಆರಾಮಾಗಿ ಉಸಿರಾಡೋಕೆ ಯಾವಾಗ ಆಗಲ್ವೋ ಆವಾಗ ಬರ್ತಕ್ಕಂಥ ಶಬ್ದವನ್ನೇ ಗೊರಕೆ ಅಂತ ಕರಿತೀವಿ. ಗೊರಕೆ ಅಂದ್ರೆ ಏನು ದೊಡ್ಡ ರೋಗ ಅಲ್ಲ. ಆ ಗೊರಕೆ ಅವಾಯ್ಡ್ ಮಾಡ್ಬೇಕು. ಅದನ್ನ ಅವಾಯ್ಡ್ ಮಾಡ್ಬೇಕು. ಆದಷ್ಟು ತಲೆದಿಂಬು ಕೆಳಗೆ ಹಾಕೊಂಡು ಮಲ್ಗೋದು ಅವಾಯ್ಡ್ ಮಾಡ್ಬೇಕು. ಆಗೋದೇ ಇಲ್ಲ ಅನ್ನೋದಾದ್ರೆ ತಲೆದಿಂಬು ಮೆತ್ತಗಿರ್ತಕ್ಕಂತಹ ತಲೆದಿಂಬನ್ನು ಹಾಕೋಬೇಕು. ದೊಡ್ಡದು ಇದಕ್ಕೆ ತಲೆದಿಂಬಿಗೆ ಇದಾಗ್ತಾರೆ, ಗುಬ್ಬು ಹಾಕ್ತಾರೆ. ಕೇಳಿಸ್ಕೊಳ್ಳಿ, ಯಾಕೆ ಯಾರು ಮಾತಾಡಬೇಡಿ. ರಾಗಿ ಒಟ್ಟು ಹಾಕ್ತಾರೆ. ರಾಗಿ ಒಟ್ಟು ಹಾಕ್ಬಿಟ್ಟು ದೊಡ್ಡದಾಗಿ ತಲೆದಿಂಬುಗಳು ಮಾಡಿಬಿಟ್ಟು ಅದ್ರಲ್ಲಿ ಮಲಗ್ತಾರೆ. ಆ ಥರ ದೊಡ್ಡದಾಗಿ ಎತ್ತರವಾಗಿರೋ ತಲೆದಿಂಬು ಮೇಲೆ ಮಲಗಬಾರ್ದು. ಮಲಗೋದ್ರಿಂದ ಕತ್ತು ನೋವು ಬರುತ್ತೆ. ಒಂದು, ಎರಡನೇದು ಉಸಿರಾಟ ತೊಂದರೆ ಬರುತ್ತೆ. ಎರಡು, ಮೂರನೇದು ಒಂಚೂರು ಚೆಲ್ಬಾರ್ದು, ಒಂದು ಅಗಲ ಅದು ಕೂಡ ಚೆಲ್ಬಾರ್ದು. ಅದೇ ಆ ಕ್ಯಾನ್ ಅದ್ರಲ್ಲಿ ಗ್ಯಾಪ್ ಇತ್ತು. ಗ್ಯಾಸ್ ಬಿಟ್ಟು ಹಾಕಿಲ್ಲ ನೋಡಿ, ಹಾಕ್ಕೊಡ್ರಿ. ಇದು ಆರಾಮ್ కదా. ಒಬ್ಬರೇ వీడియో ఆన్ చేస్తా. వీడియో అయిపోయా జస్ట్ రెండు క్యాప్చర్ చేస్తా. ఇక్కడ ನೋಡ್ರ ಯಾರಿಗೆ ನೀರು ಬೇಕಾ? ನೀರು ಯಾರು ಬೇಕಾದ್ ಬೇಕಾ? ಐದು ಗ್ಲಾಸ್ ಕೊಡಿ. ಬರುತ್ತೆ ಲಾಸ್ಟ್ ಚಾರ್ಜ್ ಇದ್ರೆ ಫಸ್ಟು ಊಟ ಮಾಡುವಾಗ ನೀರೇ ಕುಡಿಬಾರ್ದು. ನೀರು ಕುಡಿಬಾರ್ದು ಅಂತಂದ್ರೆ ಗಂಡ
ಯಾರಿಗಾದ್ರು ಬೇಕಾದ್ರೆ ಸಪೋರ್ಟ್ ಮಾಡಿ. ಯಾರಿಗೆ ಬೇಕು ನೀರು? ಬೇಕಮ್ಮ?